ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನೀರು ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಬೆಳಗ್ಗೆ ತಿಂಡಿಗೆ ರಾತ್ರಿನೇ 2 ಗ್ಲಾಸ್ ಆಗುವಷ್ಟು ಅಕ್ಕಿನ ನೆನೆ ಹಾಕಿ ಇಟ್ಟಿದ್ದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1 ಬೌಲ್ ಆಗುವಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಹೆಸರೇ ಹೇಳುತ್ತೆ ಇದು ನೀರು ದೋಸೆ ಅಂತ, ಹಾಗಾಗಿ ಇದಕ್ಕೆ ನೀರು ಜಾಸ್ತಿನೇ ಹಾಕಬೇಕಾಗುತ್ತೆ. ನಾನಿಲ್ಲಿ 2 ಗ್ಲಾಸ್ ಅಂದರೆ ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೋಬೇಕಾಗುತ್ತೆ. ಇದು ನೋಡಿ ಇಷ್ಟು ತೆಳುವಾಗಿ ಬರಬೇಕು. ಸೌಟ್ಗೆ ಯಾವುದೇ ಥರವಾಗಿ ಹಿಟ್ಟು ಹಿಡಿದಿರಬಾರ್ದು, ಪೂರ್ತಿ ಸೌಟನ್ನು ಬಿಟ್ಟಿರಬೇಕು ಹಿಟ್ಟು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದು ಚಿಕ್ಕ ಗ್ಲಾಸನ್ನು ತೊಗೊಂಡು ಅದ್ರ ಸಹಾಯದಿಂದ ನೀವು ದೋಸೆನ ಹಾಕ್ಬೋದು. ಸೌಟಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಈ ಥರ ಗ್ಲಾಸ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಹಿಟ್ಟು ತುಂಬ ದಪ್ಪ ಅನ್ನಿಸ್ತು, ಸೊ ಹಾಗಾಗಿ ಮತ್ತೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. ತವಾನ ಬಿಸಿಗೆ ಇಟ್ಕೊಂಡು ನಾರ್ಮಲ್ ದೋಸೆ ಹಾಕೋ ಥರ ಇದನ್ನ ಹಾಕಬಾರ್ದು. ಈ ಥರ ಚೆಲ್ಲಬೇಕು ಅದ್ರ ಮೇಲೆ. ಹಿಟ್ಟು ಸೈಡಿಗೆಲ್ಲ ಬೀಳುತ್ತೆ, ಆದರೆ ಬೇರೆ ಆಪ್ಷನ್ ಇಲ್ಲ. ಈ ದೋಸೆನ ಇದೇ ಥರನೇ ಹಾಕಬೇಕು. ನೋಡಿ, ಈ ಥರ ಹಾಕ್ಕೊಂಡು ಮೇಲ್ಗಡೆ ಎಣ್ಣೆನ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಚಿದರೆ ದೋಸೆ ಟೇಸ್ಟೇ ಚೇಂಜ್ ಆಗುತ್ತೆ. ಹಚ್ಚದೇನೂ ಮಾಡ್ಬೋದು. ನೋಡಿ, ಇವಾಗ ಇದನ್ನು 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಮಗ್ಚಿ ಹಾಕಬೇಕು. ನಾನ್ ಸ್ಟಿಕ್ ತವಾಗಳಿಗೆ ಹಂಚಿನ ಮೇಲೆ ಎಣ್ಣೆನ ಹಚ್ಕೋಬಾರ್ದು. ಹಚ್ಚಿದರೆ ದೋಸೆ ಹಿಟ್ಟು ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಲ್ಲ. ಒಲೆ ಮೇಲೆ ಮಾಡೋರು ಎಣ್ಣೆನ ಹಚ್ಕೋಬೇಕಾಗುತ್ತೆ. ನೋಡಿ, ಈಗ ಆಗಿದೆ. ಎಷ್ಟು ತೆಳುವಾಗಿ ಬಂದಿದೆ ಅಂತ ನೋಡಿ. ನಾವು ಎಷ್ಟು ನೀರನ್ನು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ನೀರು ದೋಸೆ ಮಾಡೋದು ತುಂಬ ಈಸಿ ಇದೆ. ಇದೇನು ಅಷ್ಟು ಕಷ್ಟ ಅನಿಸಲ್ಲ. ಇದು ನಮ್ಮ ಮಲೆನಾಡಿನ ಕಡೆ ತುಂಬ ಸ್ಪೆಷಲ್. ಹಾಗಾಗಿ ನಾನು ಇವತ್ತು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ಯಾವ ಸಬ್ಜಿ ಜೊತೆಗಾದರೂ ಸರ್ವ್ ಮಾಡ್ಬೋದು. ಆದರೆ ಇದು ನಾನ್ ವೆಜ್ಜಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಚಿಕನ್ ಕರಿ, ಮಟನ್ ಕರಿ ಇದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಎಗ್ ಕರಿ ಜೊತೆಗೆ ಇದನ್ನ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ನೀರು ದೋಸೆನ ಹೇಗೆ ಮಾಡೋದು ಅಂತ. ನೀವು ಕೂಡ ಈ ಥರ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.